ಸುದ್ದಿಯ ವಾರ್ತೆಗಳಿಗೆ ಸ್ವಾಗತ. ಬೆಂಗಳೂರು ಮಹಾನಗರದಲ್ಲಿ ಪ್ರಪ್ರಥಮ ಬಾರಿಗೆ ಅತ್ಯಾಧುನಿಕ ತೇಲಾಡುವ ರೆಸ್ಟೋರೆಂಟ್ ಕಾರ್ಯಾರಂಭ ಮಾಡಿದೆ. ಇಲ್ಲಿನ ನಾಗಾವರ ಕೆರೆಯ ಡಾ ರಾಜ್ಕುಮಾರ್ ದೋಣಿ ವಿಹಾರ ಕೇಂದ್ರ ಲುಂಬಿನಿ ಗಾರ್ಡನ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರೆಸ್ಟೋರೆಂಟ್ ಅನ್ನು ಉದ್ಘಾಟಿಸಿದರು. ಇದು ಪ್ರವಾಸೋದ್ಯಮಕ್ಕೆ ಇನ್ನಷ್ಟು ಉತ್ತೇಜನ ನೀಡಲಿದೆ ಎಂದು ಅವರು ಇದೇ ವೇಳೆ ತಿಳಿಸಿದರು. ಇದೇ ಮೊದಲ ಬಾರಿಗೆ ಉದ್ಯಾನ ನಗರಿ ಬೆಂಗಳೂರಿನ ಹೊರವಲಯದ ನಾಗಾವಾರ ಕೆರೆಯ ಡಾ ರಾಜ್ಕುಮಾರ್ ದೋಣಿ ವಿಹಾರ ಕೇಂದ್ರ ಲುಂಬಿನಿ ಗಾರ್ಡನ್ನಲ್ಲಿ ಅತ್ಯಾಧುನಿಕ ತೇಲಾಡುವ ರೆಸ್ಟೋರೆಂಟ್ ಅನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಿದರು. ಮುಖ್ಯಮಂತ್ರಿಯವರು 2015-16ನೇ ಸಾಲಿನ ಬಜೆಟ್ನಲ್ಲಿ ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡಲು ಬೆಂಗಳೂರಿನ ಅಲಸೂರು ಕೆರೆಯಲ್ಲಿ ತೇಲಾಡುವ ರೆಸ್ಟೋರೆಂಟ್ ನಿರ್ಮಿಸುವುದಾಗಿ ಘೋಷಿಸಿದರು. ಸಿಎಂ ಚಿಂತನೆಗೆ ಉತ್ತೇಜನ ನೀಡುವಂತೆ ಲುಂಬಿನಿ ಗಾರ್ಡನ್ನಲ್ಲಿ ಗೋಲ್ಡನ್ ಪರ್ಲ್ ಹೆಸರಿನ ಅತ್ಯಾಧುನಿಕ ಫ್ಲೋಟಿಂಗ್ ರೆಸ್ಟೋರೆಂಟ್ ಕಾರ್ಯಾರಂಭ ಮಾಡಿದೆ. ವಿಶಾಲವಾದ ಕೆರೆಯ ನೀರಿನ ಮಧ್ಯೆ ಜಗಮಗ ಬೆಳಕಿನಲ್ಲಿ ತೇಲಾಡುವ ರೆಸ್ಟೋರೆಂಟ್ನಲ್ಲಿ ಆಹಾರ ಸೇವನೆ ಮಾಡುವುದೇ ಮೋಜಿನ ಅನುಭವವಾಗಿದೆ. ಈ ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತನಾಡಿ, ಇದು ಪ್ರವಾಸೋದ್ಯಮಕ್ಕೆ ಇನ್ನಷ್ಟು ಉತ್ತೇಜನ ನೀಡಲಿದೆ ಎಂದರು. ಲುಂಬಿನಿ ಗಾರ್ಡನ್ ಸಂಸ್ಥೆ ಮುಖ್ಯಸ್ಥ ಪ್ರಸಾದ್ ರಾಜು ಮಾತನಾಡಿ, ಇದು ಕರ್ನಾಟಕದ ಪ್ರಪ್ರಥಮ ಅತ್ಯಾಧುನಿಕ ತೇಲಾಡುವ ರೆಸ್ಟೋರೆಂಟ್ ಆಗಿದ್ದು ಸಂಪೂರ್ಣ ಪರಿಸರ ಸ್ನೇಹಿಯಾಗಿದೆ. ಸೋಲಾರ್ ಮೂಲಕ ರೆಸ್ಟೋರೆಂಟ್ಗೆ ಸಂಪೂರ್ಣ ಬೆಳಕಿನ ವ್ಯವಸ್ಥೆ ಮಾಡಲಾಗಿದೆ. ಬೆಂಗಳೂರಿನ ಜನತೆ ವಿಭಿನ್ನ ಅನುಭವ ಪಡೆಯಲು ತೇಲಾಡುವ ರೆಸ್ಟೋರೆಂಟ್ಗೆ ಭೇಟಿ ನೀಡಬಹುದು ಎಂದರು. First time in Bangalore and first time in Karnataka, which is an eco-friendly floating restaurant, and we have arranged a lot of tapping solar energy, and this is not with any motor or any engine. This is without any engine, and it will be stable in the middle of the water. And even we have not installed to keep the water clean and hygiene. We are offering this to the public of Bangalore. This is the first time we are holding this. ಸಚಿವರಾದ ಎಚ್.ಕೆ. ಪಾಟೀಲ್, ಡಾ ಎಚ್.ಸಿ. ಮಹದೇವಪ್ಪ, ಆರ್.ವಿ. ದೇಶಪಾಂಡೆ, ರಮಾನಾಥ ರೈ, ಕೃಷ್ಣ ಬೈರೇಗೌಡ ಸೇರಿದಂತೆ ಹಲವು ಸಚಿವರು, ಶಾಸಕರು ಉಪಸ್ಥಿತರಿದ್ದರು. ದೂರ ಸಂಪರ್ಕ ಸೇವೆಗಳ ಮಾಸಾಚರಣೆಯ ಅಂಗವಾಗಿ ರಾಜ್ಯದಲ್ಲಿ ವೈಫೈ ಸೌಲಭ್ಯ